ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಿತಾಸ್ ಲೈಫ್ ಜರ್ನಿ. ಎಲ್ಲರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಂದಿನಂತೆ ಹಬ್ಬದ ದಿವಸ ಬೇಗ ಎದ್ದಿ ನಾನು ನನ್ನ ಮಕ್ಕಳೆಲ್ಲ ರಂಗೋಲಿ ಹಾಕಿದ್ವಿ. ಅಲ್ಲಿಂದ ಮೇಲ್ ಬಂದು ಗಣಪತಿ ಹಬ್ಬಕ್ಕೆ ವಿಶೇಷ ಏನಂದ್ರೆ ಕಡುಬು ತಾನೆ. ನಾಳೆ ಅದನ್ನ ಮಾಡೋಣ ಅಂತ ಅಕ್ಕಿನ ಸ್ವಲ್ಪ ನೀಟಾಗಿ ತೊಳೆದಿ ಹಾರಕ್ಕಾಗ್ತೆ. ಒಣಗಾಕದ್ಮೇಲೆ ನಮ್ ಖುಷಿ ಪರ್ವಿಗೆ ಪಾರಿವಾಳ ಏನಾದ್ರು ಬಂದದ್ದು ನೋಡ್ಕೊಳ್ಳಿ ಅಂತ ಹೇಳ್ದೆ. ನೋಡಿ ನನ್ ಮಕ್ಳು ಎಷ್ಟ್ ಚೆನ್ನಾಗ್ ಕಾಯ್ತಿದ್ದಾರೆ ಅಂತ. ಮನೆ ಕೆಲ್ಸ ಎಲ್ಲ ಮುಗಿಸ್ಕೊಂಡು ನಾನು ಆನಂದು ಹಬ್ಬಕ್ಕೆ ಹೂವ ತರೋಣ ಅಂತ ಮಾರ್ಕೆಟ್ ಕಡೆ ಹೋದ್ವಿ. ಮೊದ್ಲಿಗೆ ನಾನು ಗಣಪತಿ ಹಬ್ಬಕ್ಕೆ ಶ್ರೇಷ್ಠವಾದ ಗರ್ಕೆ, ದವನ, ಬಿಲ್ಪತ್ರೆ, ಮುಖ್ಯವಾಗಿ ಎಕ್ಕದಾರ ಕೂಡ ಪರ್ಚೇಸ್ ಮಾಡಿದೆ. ಯಾವಾಗ್ಲೂ ಇರೋ ತರನೇ ಹಬ್ಬದಲ್ಲಿ ಹೂವಿನ ರೇಟ್ ಕೇಳ್ಬೇಕಾ, ತುಂಬಾನೇ ಜಾಸ್ತಿ ಇತ್ತು. ನಾಲ್ಕೈದ್ ಕಡೆ ರೇಟ್ ನ ವಿಚಾರಿಸಿ ಕೊನೆಗೆ ಒಂದ್ ಕಡೆ ಹೂವನ್ನ ತಗೊಂಡೆ. ನಮ್ ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡ್ ಬರೋಷ್ಟರಲ್ಲಿ ನಮ್ ಖುಷಿ ಅವಳು ರೆಡಿಯಾಗಿ ಜೊತೆಗೆ ಅವಳ ತಂಗಿನೂ ಕೂಡ ರೆಡಿ ಮಾಡಿ ಪೂಜೆಗೂ ಕೂಡ ರೆಡಿ ಮಾಡಿದ್ಲು. ನೋಡಿ ಬಾಗ್ಲಿಗೆ ಎಷ್ಟ್ ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾರೆ. ನಾನ್ ಸ್ನಾನ ಮುಗಿಸ್ಕೊಂಡ್ ಬರೋಷ್ಟರಲ್ಲಿ ಬಾನು ಕೂಡ ಬಂದ್ಲು. ಸರಿ ತಂದಿರೋ ಹೂವನೆಲ್ಲ ಬಾನು ಕಟ್ಕೊಂಬಾ ಅಂತ ಕೊಟ್ಟು ಕಳಿಸ್ದೆ. ನಾವು ಗಣಪತಿ ಮತ್ತೆ ಗೌರಿ ಒಂದೇ ದಿವಸ ಪೂಜೆ ಮಾಡೋದ್ರಿಂದ ಗೌರಿ ಹಬ್ಬ ನಾನೇನು ಸ್ಪೆಷಲ್ ಆಗಿ ಆಚರಿಸಲ್ಲ, ಸಿಂಪಲ್ ಆಗಿ ಪೂಜೆ ಮಾಡ್ತೀನಿ ಅಷ್ಟೇ. ಮನೇಲಿ ಪೂಜೆ ಮುಗಿಸ್ಕೊಂಡು ಇನ್ನೊಂದ್ ಸ್ವಲ್ಪ ಶಾಪಿಂಗ್ ಬಾಕಿ ಇದೆ ಅಂತ ಹೊರಗಡೆ ಹೊರಟ್ವಿ. ಫಸ್ಟ್ ನಾವು ಪ್ಲಾನೇ ಮಾಡದೆ ಹೋಗಿದ್ದು ಈ ಪೂಜಾ ಜುವೆಲ್ಲರ್ಸ್ಗೆ. ಇಲ್ಲಿಗೆ ಬಂದಿದ್ ರೀಸನ್ ಏನಪ್ಪಾ ಅಂದ್ರೆ ಹಬ್ಬಕ್ಕೆ ಅಂತ ನಮ್ ಖುಷಿಗೆ ಬೆಳಗ್ಗೆ ಕಾಲ್ ಚೈನ್ ಹಾಕಿದ್ದೆ. ಅದನ್ನ ನೋಡಿ ಪರ್ವಿ ನನ್ಗೂ ಬೇಕು ಅಂತ ಹೇಳಿದ್ಲು. ಅವಳ ಕಾಲ್ ಚೈನು ತುಂಬಾನೇ ಚಿಕ್ಕದಾಗಿತ್ತು. ಇನ್ ದೊಡ್ಡವಳು ಹಾಕದ್ಮೇಲೆ ಇವಳು ಬಿಡ್ತಾಳ, ಕೊಡ್ಸಿ ನನ್ಗೂ ಅಂತ ಕೇಳಿದ್ಲು. ಮಕ್ಳು ಕೇಳಿದ್ರೆ ಇಲ್ಲ ಅನ್ನಕ್ಕೆ ಮನ್ಸ್ ಬರಲ್ಲ. ಅದು ಹಬ್ಬದ ದಿವಸ ಕೇಳಿದ್ರೆ ಅವ್ರಪ್ಪ ಸುಮ್ನೆ ಬಿಡ್ತಾರ, ಕರ್ಕೊಂಡೋಗಿ ಕೊಡ್ಸೇ ಬಿಟ್ರು.
ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೇಲೆ ತಿಂಡಿ ಮಾಡಿದ್ದೆ. ಕಜ್ಜಿಕಾಯಿ, ರವೆ ಉಂಡೆ ಎಲ್ಲ ಕೂಡ ಮಾಡಿದ್ದೆ. ಆದ್ರೆ ಗಣಪತಿ ಹಬ್ಬದಲ್ಲಿ ಮಾಡಕ್ಕೆ ಟೈಮೇ ಇರ್ಲಿಲ್ಲ. ಹಾಗಾಗಿ ಏನಾದ್ರೂ ಸ್ಪೆಷಲ್ ಹೊರಗಡೆಯಿಂದ ತರೋಣ ಅಂತ ಆನಂದ್ ಹೇಳಿದ್ರು. ಅಲ್ಲಿಂದ ನಾವು ಸ್ವೀಟ್ ತರೋಣ ಅಂತ ಹೋಗಿದ್ದೆ ಈ ಇಂಡಿಯಾ ಸ್ವೀಟ್ ಹೌಸ್ಗೆ. ನನ್ಗಂತೂ ಇಲ್ಲಿ ಇವ್ರ ಕ್ರಿಯೇಟಿವಿಟಿ ತುಂಬಾನೇ ಇಷ್ಟ ಆಯ್ತು. ಗಣಪತಿಗೆ ಮೋದಕ ಅಂದ್ರೆ ತುಂಬಾನೇ ಇಷ್ಟ. ಇವ್ರ ಶಾಪ್ ಅಲ್ಲಿ ಒಂದಲ್ಲ ಎರಡಲ್ಲ ಮೋದಕನ ತುಂಬಾನೇ ವೆರೈಟೀಸ್ ಮಾಡಿದ್ರು, ಅದು ಕೂಡ ಸ್ವೀಟ್ಸ್ ಅಲ್ಲಿ. ನಮ್ಗಂತೂ ಈ ಮೋತಿಚೂರ್ ಲಾಡು ತುಂಬಾನೇ ಇಷ್ಟ ಆಯ್ತು. 250 ಗ್ರಾಮ್ಸ್ ಅಲ್ಲಿ ಮಾಡಿಟ್ಟಿರೋ ಈ ಲಾಡು ಜನರಿಗೆಲ್ಲ ಕಣ್ ಸೆಳೆಯೋ ತರ ಇತ್ತು. ಹಾಗೆ ಜೊತೆಗೆ ನಾವಿಲ್ಲಿ ಕೆಲವೊಂದು ಸ್ವೀಟ್ಸ್, ಚಾಟ್ಸ್ ಕೂಡ ಟ್ರೈ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ನೀವ್ ಯಾರಾದ್ರೂ ಇಂಡಿಯನ್ ಸ್ವೀಟ್ ಹೌಸ್ಗೆ ಹೋದ್ರೆ ಮಂಗಳವಾರದೊತ್ತು ಹೋಗಿ. ಯಾಕಪ್ಪ ಅಂದ್ರೆ ಅವತ್ ಬಂದು ಚಾಟ್ಸ್ ಎಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಇರುತ್ತೆ. ಸ್ವೀಟ್ಸ್ ಅಂತೂ ತಗೊಂಡಿದ್ದಾಯ್ತು, ಅದ್ರ ಜೊತೆಗೆ ನಮ್ ಟ್ರೆಡಿಷನಲ್ ಐಟಮ್ಸ್ ಇರ್ಬೇಕು ತಾನೆ. ಅದಕ್ ನಾವು ಹೋಗಿದ್ದೆ ಈ ಮನೆ ಹೋಳ್ಗೆ ಕುರುಕ್ ತಿಂಡಿ ಶಾಪ್ಗೆ. ಇಲ್ಲಂತೂ ಹಬ್ಬಕ್ಕೆ ಅಂತ ತುಂಬಾನೇ ಸ್ಪೆಷಲ್ ಐಟಮ್ಸ್ ಎಲ್ಲ ಮಾಡಿಟ್ಟಿದ್ರು. ಅದ್ರಲ್ಲಿ ನಾವು ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಕಜಾಯ, ಇನ್ ಕೆಲವೊಂದು ಐಟಮ್ಸ್ ಕೂಡ ಪರ್ಚೇಸ್ ಮಾಡಿದ್ವಿ. ಮನೆಗೆ ಹೋಗ್ತಾ ಹಾಗೆ ದಾರಿಲಿ ಆಕ್ಚುಲಿ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತುಂಬಾನೇ ಹಣ್ಣುಗಳು ತಂದಿದ್ದೆ. ಬೇರೆ ತಿಂಡಿಗಳೆಲ್ಲ ಇರುತ್ತಲ್ಲ, ಹಣ್ಣುಗಳು ಖಾಲಿನೇ ಆಗಿರ್ಲಿಲ್ಲ. ಹಾಗಾಗಿ ಈ ಹಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಹಣ್ಣು ತಗೊಂಡ್ ಬಂದೆ. ಅಲ್ಲಿಂದ ನಾವು ಪೂಜೆಗೆ ಬಾಳೆಕಂಬ ಹಾಗೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೆ ಸ್ವಲ್ಪ ಐಟಮ್ಸ್ ಕೂಡ ಪರ್ಚೇಸ್ ಮಾಡ್ಕೊಂಡು ಮನೆ ಕಡೆ ಬಂದ್ವಿ.
ಮನೆಗ್ ಬಂದ ತಕ್ಷಣ ಆನಂದು ಅವ್ರ ಸ್ಟೂಡೆಂಟ್ಸ್ಗೆಲ್ಲ ಕ್ಲಾಸ್ ಮಾಡೋದ್ರಲ್ಲಿ ಬಿಸಿ ಆದ್ರೆ ನಾನು ನನ್ ಕೆಲ್ಸದಲ್ಲಿ ಬಿಸಿ ಆಗಿದ್ದೆ. ನಾಳೆ ಬೆಳಗ್ಗೆ ಗಣಪತಿ ಹಬ್ಬ. ಬೆಳಗ್ಗೆನೆ ಹೋಗಿ ಏನಾದ್ರೂ ಗಣಪತಿ ತಂದ್ರೆ ಪೂಜೆಗೆ ತುಂಬಾನೇ ಲೇಟ್ ಆಗುತ್ತೆ. ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನೈಟೇ ಗಣಪತಿ ತಗೊಂಡ್ ಬಂದ್ವಿ. ಹಬ್ಬದ ದಿವಸ ಯೂಶಲಿ ರಶ್ ಇರುತ್ತೆ ಅಂತ ಗೊತ್ತು. ಹಾಗಾಗಿ ನಾವು 2 ದಿವಸಕ್ಕೆ ಮುಂಚೆನೆ ಗೌರಿ ಗಣಪತಿನ ಸೆಲೆಕ್ಟ್ ಮಾಡಿ ಬುಕ್ ಮಾಡ್ಬಿಟ್ಟು ಬಂದಿದ್ವಿ. ಅಂತೂ ಇಂತೂ ನಮ್ಮನೆಗೂ ಕೂಡ ಗಣಪತಿ ಬಂದೇ ಬಿಡ್ತು. ಗೌರಿ ಹಬ್ಬಕ್ಕೆ ವಿಶೇಷವಾಗಿ ನಾನು ಕಾಯಿ ಹೋಳ್ಗೆ ಮತ್ತೆ ಪೀಸ್ ಪಲಾವ್ ಮಾಡಿದ್ದೆ. ಹಬ್ಬ ಅಂದ್ಮೇಲೆ ನೀವು ಕೂಡ ಇದೇ ತರ ಏನಾದ್ರೂ ಸ್ಪೆಷಲ್ ಮಾಡಿರ್ತೀರ ತಾನೆ? ಗೌರಿ ಹಬ್ಬದ ದಿವಸ ನಾನ್ ಯಾವ ರೀತಿ ನನ್ ದಿನ ಕಳೆದೆ ಅಂತ ನೋಡಿದ್ರಲ್ಲ. ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನ್ ನಿಮ್ಗೆ ಸಿಗ್ತೀನಿ ಗಣಪತಿ ಹಬ್ಬದ ವ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.